ನಾನು ನಿಮ್ಮ ಭೂಮಿ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿ ಕ್ಷೇತ್ರದಲ್ಲಿ ಶ್ರೀ ಸ್ವಾಮಿ ಕಾಂತೇಶ ನೆಲೆ ನಿಂತಿದ್ದು ಸ್ವಾಮಿಗೆ ಅಪಾರ ಸಂಖ್ಯೆಯ ಭಕ್ತರನ್ನ ಹೊಂದಿದ್ದಾರೆ. ಭರತ ಹುಣ್ಣಿಮೆ 5 ದಿನಗಳ ಅಂತರದಲ್ಲಿ ಸ್ವಾಮಿಯ ಬ್ರಹ್ಮರಥೋತ್ಸವವು ಜರುಗುವುದು ಹಾಗೂ ಮತ್ತೆ 2 ದಿನಗಳ ನಂತರದಲ್ಲಿ ಹೂವಿನ ತೇರು ಎಳೆಯಲಾಗುವುದು. ಕದರಮಂಡಲಗಿ ಕ್ಷೇತ್ರದಲ್ಲಿ ವಿಶಾಲವಾದ ಸ್ಥಳದಲ್ಲಿ ದೇವಸ್ಥಾನವನ್ನ ನಿರ್ಮಿಸಲಾಗಿರುವುದು. ಎಡಭಾಗದಲ್ಲಿ ದಾಸಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಮಂದಿರವೂ ಇರುವುದು. ಹಾಗೂ ಬಲಭಾಗದಲ್ಲಿ ಶ್ರೀ ಗುರು ಬೃಂದಾವನ ರಾಘವೇಂದ್ರರ ಮಂದಿರವು ಇರುವುದು ಹಾಗೂ ಹಿಂಭಾಗದಲ್ಲಿ ಕಲ್ಯಾಣ ಮಂಟಪ ಹಾಗೆ ಮುಂದೆ ಸಾಗಿರದೆ ಬೃಹದಾಕಾರವಾದ ಪುಷ್ಕರಣಿಯು ಕಾಣುವುದು. ಹಾಗೂ ಈ ಪುಷ್ಕರಣಿಯಲ್ಲಿ ಕಾರ್ತಿಕ ಮಾಸದಲ್ಲಿ ಶ್ರೀ ಕಾಂತೇಶ ಸ್ವಾಮಿಯು ದೀಪೋತ್ಸವ ಹಾಗೂ ನಡೆಯುವುದು. ಈ ಕಾರ್ಯಕ್ರಮದಲ್ಲಿ ಸಾವಿರ ಸಂಖ್ಯೆಯಲ್ಲಿ ಜನರು ಬಂದು ಸ್ವಾಮಿಯ ಕೃಪಾಶೀರ್ವಾದವನ್ನು ಪಡೆದು ಪುನೀತರಾಗುತ್ತಾರೆ. ಹಾಗೂ ಪುಷ್ಕರಣಿಯ ಪಕ್ಕದಲ್ಲಿ ಸ್ವಾಮಿಯ ದರ್ಶನಕ್ಕೆ ಬಂದಂಥ ಸಕಲ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗ ನಿತ್ಯ ದಾಸೋಹ ನಡೆಯುವುದು. ಶ್ರೀ ಸ್ವಾಮಿಯ ಕ್ಷೇತ್ರವು ಜಗತ್ಪ್ರಸಿದ್ಧ ಪಡೆದು ಕ್ಷೇತ್ರಗಳಲ್ಲಿ ಒಂದು. ಅಧಿಕ ಮಾಸದ ಅಮಾವಾಸ್ಯೆಯಂದು ಒಂದೇ ದಿನ ಸೂರ್ಯ ಉದಯದಿಂದ ಹಿಡಿದು ಸೂರ್ಯಾಸ್ತವಾಗುವವರದೊಳಗೆ ಭ್ರಾಂತೇಶ, ಕಾಂತೇಶ, ಶಾಂತೇಶ 3 ಜನ ಸಹೋದರರ ದರ್ಶನ ಪಡೆಯುವುದು ಪ್ರತೀತಿ. ಆ 3 ಜನ ಸಹೋದರರ ಸಾಲಿನಲ್ಲಿ ಶ್ರೀ ಕಾಂತೇಶನು 2ನೇ ಸ್ಥಾನದಲ್ಲಿರುವನು. ಹೀಗೆ ಶ್ರೀ ಸ್ವಾಮಿಯ ಲೀಲೆಗಳು ಅಪಾರ. ಇಲ್ಲಿ ಭಕ್ತರು ತಮ್ಮ ಇಚ್ಛೆಯ ಅನುಸಾರ ಹರಕೆಗಳನ್ನು ಮಾಡಿಕೊಳ್ಳುತ್ತಾರೆ. ಎಲೆ ಪೂಜೆ, ಕುಂಕುಮ ಪೂಜೆ, ಮೊಸರನ್ನ ಪೂಜೆ, ಬೆಣ್ಣೆ ಪೂಜೆ ಹೀಗೆ ಹಲವು ರೀತಿಯ ಪೂಜೆಗಳನ್ನು ನೆರವೇರಿಸಲಾಗುವುದು. ಹಾಗೆ ದೇವಸ್ಥಾನದಲ್ಲಿ ಮುಂದೆ ಸಾಗಿದರೆ ಪುಷ್ಕರಣಿಯು ಪಕ್ಕದಲ್ಲಿ ಚೌಡೇಶ್ವರಿ ಅಮ್ಮನವರು ದೇವಾಲಯವು. ಶ್ರೀ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಯಾರು ಸಹ ತಪ್ಪದೇ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ಮಂಡಕ್ಕಿ ಅರ್ಚನೆ ಮಾಡಿ ತಮ್ಮ ಭಕ್ತಿಯನ್ನ ಸಲ್ಲಿಸುವವರು. ಹಾಗೂ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಈ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಎಲ್ಲ ಮಾರ್ಗಗಳಿಂದಲೂ ಹಾವೇರಿ ರಾಣೆಬೆನ್ನೂರುಗಳಿಂದ KSRTC ಬಸ್ಸುಗಳು ಹಾಗೂ ಖಾಸಗಿ ಬಸ್ಸುಗಳು, ಟೆಂಪೋ, ಮೋಟಾರ್ಗಳು ವ್ಯವಸ್ಥೆಗಳು ಇದ್ದು ಕ್ಷೇತ್ರಕ್ಕೆ ಯಾವ ಕ್ಷಣದಲ್ಲಾದರೂ ಯಾವ ದಿನದಲ್ಲಾದರೂ ಭಕ್ತರು ಬಂದು ಹೋಗಬಹುದು. ಸ್ವಾಮಿಯ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ವಿಶೇಷವಾಗಿ ಪ್ರಸಾದದ ವಿನಿಯೋಗವನ್ನು ಮಾಡುವಂಥ ಸ್ಥಳ. ಇಲ್ಲಿ ಅಡಿಗೆ ಮಾಡ್ತಿರುವಂಥದ್ದು ದೃಶ್ಯ. ಇದು ಭಕ್ತ ಸಮೂಹ ಸರತಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸುತ್ತಿರುವ ದೃಶ್ಯ. ಬಂದಂಥ ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ತೆರಳುವಂಥ ಪ್ರತೀತಿ.
ಅಣ್ಣ ಬೆಳಗ್ಗೆ ಎಷ್ಟೊತ್ತಿಂದ ಎಷ್ಟೊತ್ತನ ಇರುತ್ತೆ ಇಲ್ಲಿ ಪ್ರಸಾದ ವಿನಿಯೋಗ? 12ರಿಂದ 3 ಗಂಟೆ. 3 ಗಂಟೆ. ಪ್ರತಿ ದಿವಸ ಬೇಡ ಆಯ್ತು ಮುಂದೆ ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ.